voltage commutator chopper. It is now circuit diagram. Same connection. See the kit. First supply voltage, separator gas. Supply voltage in the capacitor. Capacitor output in the capacitor in the output ಇಲ್ಲಿ ಕೆಪಾಸಿಟರ್ ಇಂದಾನೆ ಇಲ್ಲಿ ಕೊಡಿ ಪರವಾಗಿಲ್ಲ. ಇನ್ಪುಟ್ ಈ ಕೆಪಾಸಿಟರ್ ಇಂದ TM ಅಂದರೆ ಟ್ರಾನ್ಸಿಸ್ಟರ್ ಒನ್ನಿಗೆ ಇನ್ಪುಟ್. ಅಲ್ಲಿಂದ ನೆಕ್ಸ್ಟ್ ಹಾಕಿ ಇದು ಇಲ್ಲಿಗೆ. ಓಕೆ, ನೆಕ್ಸ್ಟ್ ಕೆಪಾಸಿಟರ್ ಔಟ್ಪುಟ್ಟು ಇದು TA. ಓಕೆ, ಇದು ಎರಡು ಇನ್ಪುಟ್ ಇಲ್ಲ ತಗೋ ಇಲ್ಲೇ ತಗೊಳ್ತೀನಿ. ಇಲ್ಲಿಂದ ಇಂಡಕ್ಟರ್ ಔಟ್ಪುಟ್ಟಿಂದ ಡಯೋಡ್ಗೆ ಕರೆಕ್ಟ್ ಆಗಿದೆ. ಡಯೋಡ್ ಇಲ್ಲಿಂದ ಹಿಡಿದು ಆ್ಯನೋಡಿಂದ ಇಲ್ಲಿ ಇನ್ನೊಂದು ಪ್ರಿವೆಲೆನ್ಸಿ ಡಯೋಡ್ ಅಂತ ಇರುತ್ತೆ, ಅಲ್ಲಿ ಕ್ಯಾಥೋಡ್ಗೆ. ಇದ್ರ ಕ್ಯಾಥೋಡಿಂದ ಆ್ಯನೋಡಿಂದ ಇಲ್ಲಿ ಕೊಟ್ಬೋಣ ಫಸ್ಟು. ಇಲ್ಲಿಂದ ರೆಸಿಸ್ಟರ್ ಔಟ್ಪುಟ್ಗೆ, ರೆಸಿಸ್ಟರ್ ಔಟ್ಪುಟ್ಟಿಂದ ನೆಕ್ಸ್ಟ್ ಇಲ್ಲಿಂದ ಶಾರ್ಟ್ ಆಗಿದೆ. ಮತ್ತು TA ಇಂದ ಮತ್ತು ಡಯೋಡ್ ಫಿಲಿಂಗ್ ಡಯೋಡ್ ಕ್ಯಾಥೋಡ್ಗೆ ಎಷ್ಟು ಟ್ರಿಗರಿಂಗ್ ಪಲ್ಸಸ್ನ ಹಾಕಬೇಕು. TA ಅಲ್ಲಿದೆ, ಇಲ್ಲಿಂದ T ಇಲ್ಲಿದೆ. ಸ್ಕೋಪ್ ಚೆನ್ನಾಗಿದೆಲ್ಲ ಚೆಕ್ ಮಾಡ್ಕೊಳ್ಳೋಣ. ಸ್ಕೋಪ್ ಚೆನ್ನಾಗಿದೆ. ಇವಾಗ ಔಟ್ಪುಟ್ನ ಇಟ್ಟಿದ್ದೀವಿ. ಟರ್ನ್ ಮಾಡ್ಕೊಳ್ಳೋಣ. ಸೀದಾ ಔಟ್ಪುಟ್ ಕಾಂಪಿಟೇಟ್ ಆಗಿ VDC ಔಟ್ಪುಟ್ಟು ಬರ್ತಾ ಇದೆ. ನಂಬರ್ ಆಫ್ ಸೈಕಲ್ಸ್ನ ನೀವು ನೋಡ್ಬೋದು. ಮತ್ತು ನಾವು ಇಲ್ಲಿ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿನ ನಾವೇನು ಮಾಡಬೇಕು, ಇಲ್ಲಿ ಫ್ರೀಕ್ವೆನ್ಸಿನ ನಾವು ಯಾವತ್ತೇ ಆಗಲಿ ಕಾನ್ಸ್ಟೆಂಟ್ ಇಡಬೇಕು. ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಕಾಂಪಿಟೇಟ್ ಚಾಪ್ಟರಲ್ಲಿ ಫ್ರೀಕ್ವೆನ್ಸಿ ಇರಬೇಕು. ಡ್ಯೂಟಿ ಸೈಕಲ್ನ ವೇರಿ ಮಾಡಬೇಕು. ಇದು ವೇರಿ ಆಗ್ತಾ ಇದ್ದರೆ ಇಲ್ಲಿ ನೋಡಿ ಗೊತ್ತಾಗುತ್ತೆ, ವೇರಿ ಆಗ್ತಾ ಇದೆ. ಆ ಪೀರಿಯಡು ವೇರಿ ಆಗ್ತಾ ಇದೆ. ಇದು ಒಂದು ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ. ಸೊ ಇದೇ ಸರ್ಕ್ಯೂಟಲ್ಲಿ ನಾವು ವೇರಿಯೇಬಲ್ ಯಾವ ರೀತಿ ಮಾಡಬೇಕಂದ್ರೆ, ಡ್ಯೂಟಿ ಸೈಕಲ್ನ ನಾವು ಕಾನ್ಸ್ಟೆಂಟ್ ಹಿಡ್ಕೊಂಡು ಫ್ರೀಕ್ವೆನ್ಸಿನ ವೇರಿ ಮಾಡಬೇಕು. ಈ ಫ್ರೀಕ್ವೆನ್ಸಿ ವೇರಿ ಮಾಡ್ತಾ ಇದ್ದರೆ ಕಾಣಿಸ್ತಾ ಇದೆ ನಂಬರ್ ಆಫ್ ಸೈಕಲ್ಸು ಫ್ರೀಕ್ವೆನ್ಸಿ ವೇರಿ ಹತ್ರ ಆಗೋದು ದೂರ ಆಗೋದು ಕಾಣಿಸ್ತಾ ಇದೆ. ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇದೆ. ಇದಿಷ್ಟು ಒಂದು ಕಾಂಟ್ಯಾಕ್ಟ್ ಚಾಪರ್.